ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಸಿಂಪಲ್ ಆಗಿರುವಂತಹ ಗುಲಾಬ್ ಜಾಮೂನ್ ಮಿಕ್ಸಿಂದ ಮಾಡುವಂತಹ ಕೇಕನ್ನು ಯಾವ ರೀತಿಯಾಗಿ ಅಂತ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಇದನ್ನು ನೀವು ಬರ್ತ್ಡೇ ಪಾರ್ಟೀಸ್ ಅಥವಾ ಮನೇಲಿ ಗೆಟ್ ಟುಗೆದರ್ ಏನಾದರೂ ಮಾಡ್ತೀರ ಅಂತಂದರೆ ಟ್ರೈ ಮಾಡ್ಕೋಬೋದು. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ 1 ಕಪ್ ಆಗುವಷ್ಟು ಚಿಕ್ಕ ತರಿಯಂತಹ ರವೆ ಏನು ಬರುತ್ತೆ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ 2 ಚಮಚದಷ್ಟು ಬಾದಾಮಿ ಆಮೇಲೆ ಗೋಡಂಬಿ ಬೀಜವನ್ನು ಹಾಕ್ಕೊಳ್ತೇನೆ ಚಿಕ್ಕ ಕಟ್ ಮಾಡಿ. ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಅವೈಲೇಬಲ್ ಇತ್ತು ಅಂತಂದರೆ ಹಾಕ್ಕೊಳ್ಬೋದು. ಅಂದರೆ ಪಿಸ್ತಾ, ವಾಲ್ನಟ್ಟು ಆ ಥರ ಏನಾದರೂ ಡ್ರೈ ಫ್ರೂಟ್ಸ್ ಇತ್ತು ಅಂತ ಕೂಡ ಹಾಕ್ಕೊಳ್ಬೋದು. ಆಮೇಲೆ 2 ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ, ಒಳ್ಳೆ ಘಮ ಬರುತ್ತೆ ಅಂತ. ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನೆಲ್ಲವನ್ನು ಕೂಡ ಹಾಗೆ ಒಂದು ಪೌಡ್ರ್ ಥರ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಯಾವುದೇ ನೀರು ಏನೂ ಸೇರಿಸ್ಕೋಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಈ ಕೇಕ್ ಯಾವುದ್ರಲ್ಲಿ ಹಿಟ್ ಮಾಡ್ತೇವಲ್ಲ ಅದೇ ಪಾತ್ರೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟು ಸಕ್ಕರೆ, ನಿಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಆಮೇಲೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ 1.5 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಕುದಿಸಿ ಆರಿಸುವಂಥ ಹಾಲನ್ನು ತಗೊಂಡಿದ್ದೇನೆ. ನೀವು ಚಿಲ್ಡ್ ಮಿಲ್ಕ್ ಅಥವಾ ಸ್ವಲ್ಪ ಬಿಸಿ ಇರುವಂಥ ಹಾಲು ಕೂಡ ಸೇರಿಸ್ಕೋಬೋದು, ಅಥವಾ ತುಂಬ ಫ್ಯಾಟ್ ಇರುವಂಥ ಹಾಲು ಕೂಡ ಸೇರಿಸ್ಕೋಬೋದು. ಈ ಥರ 1.5 ಕಪ್ ಆಗುವಷ್ಟು ಹಾಲು ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಆಗುವಾಗ ಸಕ್ಕರೆ ಎಲ್ಲ ಕರಗಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಈ ಥರ ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಟಿರ್ತೇವಲ್ಲ, ಅಂದರೆ ರವೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಆ ಮಿಕ್ಸ್ ಪೌಡ್ರನ್ನ ಹಾಕ್ಕೊಳ್ಬೇಕು. ಆಮೇಲೆ 1 ಕಪ್ ಆಗುವಷ್ಟು ಜಾಮೂನ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ MTRನವರ ಜಾಮೂನ್ ಮಿಕ್ಸನ್ನು ಯೂಸ್ ಮಾಡ್ತೀನಿ. ನೀವು ಯಾವುದೇ ಬ್ರ್ಯಾಂಡಿನ ಜಾಮೂನ್ ಮಿಕ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ 1 ಚಮಚದಷ್ಟು ಬೇಕಿಂಗ್ ಪೌಡರ್, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಆಮೇಲೆ 1 ಚಮಚದಷ್ಟು ವೆನಿಲಾ ಎಸೆನ್ಸ್. ನೀವು ಯಾವುದೇ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು, ನಿಮಗಿಷ್ಟ ಬಂದ ಎಸೆನ್ಸನ್ನು ಹಾಕ್ಕೊಂಡು ಕೂಡ ಈ ಕೇಕನ್ನು ಮಾಡ್ಕೋಬೋದು. ಆಮೇಲೆ ಗಂಟಿಲ್ಲದೆ ಥರ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಗಂಟಿಲ್ಲದೆ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ಕನ್ಸಿಸ್ಟೆನ್ಸಿ ನೋಡಿ. ಕನ್ಸಿಸ್ಟೆನ್ಸಿ ತುಂಬ ನೀರಾಯಿತು ಅಂತಂದರೆ ನೀವು ಸ್ವಲ್ಪ ಜಾಮೂನ್ ಮಿಕ್ಸನ್ನು ಸೇರಿಸ್ಕೊಂಡ್ರೆ ಆಯಿತು. ಆಮೇಲೆ ಕೇಕ್ ಮಾಡ್ತೇವಲ್ಲ, ಯಾವ ಮೋಲ್ಡ್ ಮಾಡ್ತೇವೆ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಸವರಿ ಕೆಳಗಡೆ ಬಟರ್ ಪೇಪರ್ ಏನು ಬೇಕೋ ಅದನ್ನು ಹಾಕಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಮೋಲ್ಡ್ಗೆಲ್ಲ ಹಾಕಿದ್ಮೇಲೆ ಒಂದು ಕಡಾಯಿ ಅಥವಾ ಪಾಟ್ ಏನು ಬರುತ್ತೆ ಅಥವಾ ಕುಕ್ಕರ್ ಏನು ನೀವು ಮಾಮೂಲಿ ಕೇಕ್ ಯಾವುದ್ರಲ್ಲಿ ಮಾಡ್ತೀರಾ ಅದನ್ನು ಸ್ಟ್ಯಾಂಡ್ ಇಟ್ಟು ಪ್ರೀ ಹೀಟ್ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ಬೇಕು. ಪ್ರೀ ಹೀಟ್ ಆದಮೇಲೆ ಕೇಕ್ ಮೋಲ್ಡನ್ನು ಇಟ್ಟು 40ರಿಂದ 45 ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಥರ ನಾನು ಬೇಯಿಸ್ಲಿಕ್ಕೆ ಇಟ್ಟಾಗ ಇದಕ್ಕೆ ಬೇಕಾದಂತಹ ಶುಗರ್ ಸಿರಪ್ ಏನಿದೆ ಅದನ್ನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ಒಂದು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಇದಕ್ಕೊಂದು ಅರ್ಧ ಕಪ್ ಆಗುವಷ್ಟು ನೀರು, ಆಮೇಲೆ 1 ಚಮಚದಷ್ಟು ಕೇಸರಿ ದಳ ಏನು ಬರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 10 ಪೆಟಲ್ಸ್ ಆದರೂ ಕೂಡ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಕಲರೆಲ್ಲ ಬಿಟ್ಟು ಚೆನ್ನಾಗಿರುತ್ತೆ. ಇಷ್ಟೇ ಹಾಕಬೇಕು ಇಷ್ಟೇ ಅಂತ ಏನೂ ಇಲ್ಲ ಕೇಸರಿ ದಳನ. ಆಮೇಲೆ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಚಮಚದಷ್ಟು ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ. ನೀವು ನಿಂಬೆ ರಸ ಇಲ್ಲ ಅಂತಂದರೆ ವಿನೇಗರ್ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದು 5ರಿಂದ 7 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಆವಾಗ ಸಕ್ಕರೆ ಪಾಕ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ತುಂಬ ನೀರು ಥರ ಮಾಡ್ಕೊಳ್ಬಾರ್ದು ಸಕ್ಕರೆ ಪಾಕ, ಯಾಕಂತಂದರೆ ಅದು ಕೇಕ್ ಮೇಲೆ ಹಾಕಿದಾಗ ಅದು ಎಲ್ಲ ಓಡೋಗಿ ಆಮೇಲೆ ತುಂಬಾ ಜ್ಯೂಸಿಯಾಗಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ಇರುತ್ತೆ, ಕರೆಕ್ಟಾಗಿ ಅದು ಹೀರ್ಕೊಳ್ಳುವಾಗ ಚೆಂದ ಸ್ಪಾಂಜಿಯಾಗಿ ಇರುತ್ತೆ ಕೇಕ್. ಅದಕ್ಕೋಸ್ಕರ ಈ ಥರ ಸಕ್ಕರೆ ಪಾಕ ರೆಡಿ ಆಯಿತು. ಆವಾಗ ನಮ್ಮ ಕೇಕ್ ಕೂಡ ಏನು ಇದೆ ಅದು ರೆಡಿ ಆಯಿತು. ನೀವು ಒಂದು ಟೂತ್ ಪಿಕ್ ಅಥವಾ ಚಾಕು ಅಥವಾ ಏನೋ ಚಮಚ ಎಲ್ಲ ಹಾಕಿ ನೋಡ್ಕೋಬೋದು ಬೆಂದಿದೆಯಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಒಂದು 5 ನಿಮಿಷ ಜಾಸ್ತಿ ಇಟ್ಕೊಳ್ಬೇಕಾಗತ್ತೆ. ಈ ಥರ ಕೇಕ್ ಎಲ್ಲ ಬೆಂದಮೇಲೆ ಕರೆಕ್ಟಾಗಿ ಆದಮೇಲೆ
ಸೈಡನ್ನೆಲ್ಲ ಒಂದ್ಸಲ ಚಾಕು ಸಹಾಯದ ಅಥವಾ ಸ್ಪೂನ್ ಸಹಾಯದಿಂದ ಒಂದ್ಸಲ ರಿಮೂವ್ ಮಾಡಿ ಅದನ್ನು ಒಂದು ಉಲ್ಟಾ ಮಾಡಿ ಬಟರ್ ಪೇಪರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಥರ ಮಾಡಿದ್ಮೇಲೆ ಫೋರ್ಕ್ ಸಹಾಯದಿಂದ ಎಲ್ಲ ಕಡೆ ಚುಚ್ಚಿ ಇದನ್ನು ಒಂಥರ ಸ್ವಲ್ಪ ಹೊಟ್ಟೆ ಥರ ಮಾಡ್ಕೊಳ್ಬೇಕು. ಯಾಕಂತಂದರೆ ನಾವು ಸಕ್ಕರೆ ಪಾಕಿದ್ದ ಮೇಲೆ ಹಾಕಿದಾಗ ಅದು ಚೆನ್ನಾಗಿ ಹೀರ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಫೋರ್ಕಿಂದ ಎಲ್ಲ ಚುಚ್ಚಿ ಒಂದ್ಸಲ ಇಟ್ಕೊಳ್ಬೇಕು. ಈ ಥರ ಎಲ್ಲ ಹೋಲ್ ಮಾಡಿದ್ಮೇಲೆ ಸಕ್ಕರೆ ಪಾಕ ಏನು ಮಾಡಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ, ಯಾಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದರೆ ತುಂಬಾ ಒಂಥರ ಸ್ಪಾಂಜಿ ಆಗಿರುತ್ತೆ, ಹಾಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನಿನ್ನು ಸ್ವಲ್ಪ ಜಾಸ್ತಿನೇ ಸಕ್ಕರೆ ಪಾಕ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕೊಂಡ್ಮೇಲೆ ನಿಮಗೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಇದು ಆಪ್ಷನಲ್ಲು. ನಾನು ಚಿಕ್ಕ ಕಟ್ ಮಾಡಿರುವಂತಹ ಬಾದಾಮ್ ಮತ್ತು ಗೋಡಂಬಿ ಬೀಜ ಏನಿದೆ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಕಡೆ ಕೂಡ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಸಿಂಪಲ್ ಆಗಿರುವಂತಹ ಹಾಗೆ ತುಂಬಾ ಬೇಗನೆ ಆಗುವಂತಹ ಕೇಕ್ ರೆಡಿ ಆಯಿತು. ನೋಡಿ, ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡಕ್ಕೆ ಕಟ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗುಲಾಬ್ ಜಾಮೂನ್ ಮಿಕ್ಸಿನ ಕೇಕ್ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಮಕ್ಕಳು ಎಷ್ಟು ಚಂದವಾಗಿ ತಿಂತಾ ಇದ್ದಾರೆ ಅಂತ ಅವರಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಕೊಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.